ಓಂ ಶಾಂತಿ. ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ತಂದೆಯು ನಿಮಗೆ ಏನನ್ನು ಓದಿಸುತ್ತಾರೆಯೋ ಅದು ಹೇಗಿದೆಯೋ ಹಾಗೇ ಧಾರಣೆ ಮಾಡಿ ಸದಾ ಶ್ರೀಮತದಂತೆ ನಡೆಯುತ್ತೀರಿ. ಪ್ರತಿಯೊಂದು ಆತ್ಮವು ಯಾವ ಪಾತ್ರವನ್ನು ಅಭಿನಯಿಸುತ್ತದೆಯೋ ಅದು ಡ್ರಾಮಾದಲ್ಲಿ ಅಕ್ಯುರೇಟ್ ಆಗಿ ನೋಂದಾವಣೆಯಾಗಿದೆ. ಅದು ಅನಾದಿ ಮತ್ತು ಅವಿನಾಶಿ ಡ್ರಾಮಾ ಆಗಿದೆ. ಈ ಮಾತಿನ ಬಗ್ಗೆ ವಿಚಾರ ಮಾಡಿದಾಗ ಎಂದೂ ಸಹ ದುಃಖವಾಗಲು ಸಾಧ್ಯವಿಲ್ಲ. ಯಾರು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ದುಃಖವಾಗುತ್ತದೆ. ನೀವು ಮಕ್ಕಳು ಈ ನಾಟಕವನ್ನು ಹೇಗಿದೆಯೋ ಹಾಗೆ ಸಾಕ್ಷಿಯಾಗಿ ನೋಡಬೇಕು. ಇದರಲ್ಲಿ ದುಃಖಿಸುವ ಮಾತಿಲ್ಲ. ಆತ್ಮವು ಎಷ್ಟೊಂದು ಸೂಕ್ಷ್ಮವಾಗಿದೆ. ಅಷ್ಟು ಚಿಕ್ಕ ಆತ್ಮನಿಂದ ಶರೀರವು ಎಷ್ಟು ದೊಡ್ಡದಾಗಿ ಕಾಣಿಸುತ್ತದೆ. ಈ ಸೂಕ್ಷ್ಮ ಆತ್ಮವು ಶರೀರದಿಂದ ಬೇರೆಯಾಗಿ ಬಿಡುತ್ತದೆ ಎಂದರೆ ಮತ್ತೇನನ್ನು ಸಹ ಮಾಡಲು ಸಾಧ್ಯವಿಲ್ಲ. ಇಷ್ಟು ಚಿಕ್ಕ ಬಿಂದು ಎಂತೆಂತಹ ಕೆಲಸ ಮಾಡುತ್ತದೆ. ಇವು ಬಹಳ ವಿಚಾರ ಮಾಡುವ ಮಾತುಗಳಾಗಿವೆ. ಆತ್ಮವು ಏನು, ಪರಮಾತ್ಮ ಯಾರು, ಇಷ್ಟು ಚಿಕ್ಕ ಆತ್ಮವು ಶರೀರದಲ್ಲಿದ್ದು ಏನೇನು ಮಾಡುತ್ತದೆ, ಅದು ಹೇಗೆ ಕೆಲಸ ಮಾಡುತ್ತದೆ. ಇಷ್ಟು ಚಿಕ್ಕ ಬಿಂದುವಿನಲ್ಲಿ 84 ಜನ್ಮಗಳ ಪಾತ್ರವು ನೋಂದಾವಣೆಯಾಗಿದೆ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಆತ್ಮವು ಹೊರಟು ಹೋಯಿತೆಂದರೆ ಶರೀರ ಸತ್ತು ಹೋಯಿತು. ಇಷ್ಟು ದೊಡ್ಡ ಶರೀರ ಮತ್ತು ಇಷ್ಟು ಚಿಕ್ಕ ಆತ್ಮ. 5000 ವರ್ಷಗಳ ನಂತರ ಇತಿಹಾಸ ಅಥವಾ ಚರಿತ್ರೆಯು ಪುನರಾವರ್ತನೆ ಆಗುತ್ತದೆ. ಒಂದು ನಾಮ ರೂಪ ದೇಶ ಕಾಲವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಇದರ ಬಗ್ಗೆ ವಿಚಾರ ಸಾಗರ ಮಥನ ಮಾಡಿ. ಅಲ್ಪ ಕಾಲದ ಬಯೋಸ್ಕೋಪ್ ಅನ್ನು ಯಂತ್ರದಿಂದ ನಡೆಸಿ ತೋರಿಸುತ್ತಾರೆ. ಅದರಲ್ಲಿ 2-4 ರೋಲ್ಗಳು ಇರಬಹುದು. ಅವು ಸುತ್ತುತ್ತದೆ. ಇದಂತೂ ಅನಾದಿ ಅವಿನಾಶಿ ಒಂದೇ ಬೇಹದ್ದಿನ ನಾಟಕವಾಗಿದೆ. ಹೊಸದಲ್ಲ, ಜೋಡಣೆ ಆಗುವುದಿಲ್ಲ. ಗಾಯನವೂ ಇದೆ. ಏನು ಆಗುವುದಿದೆಯೋ ಅದೇ ಆಗುತ್ತದೆ. ಅದಕ್ಕಾಗಿ ಚಿಂತನೆ ಮಾಡುವುದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಅಂದಾಗ ಸಾಕ್ಷಿಯಾಗಿ ನೋಡಬೇಕು. ಇದರಲ್ಲಿ ಅಳುವ ಮುನಿಸಿಕೊಳ್ಳುವ ಮಾತಿಲ್ಲ. ಯಾರು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಅನುಭೂತಿ ಮಾಡುವುದಿಲ್ಲವೋ ಅವರಿಗೆ ದುಃಖವಾಗುತ್ತದೆ. ಈ ಸಮಯದಲ್ಲಿ ನಾವು ಈ ಜ್ಞಾನದಿಂದ ಯಾವ ಪದವಿಯನ್ನು ಪಡೆಯುತ್ತೇವೆಯೋ ಚಕ್ರ ಸುತ್ತಿ ನಂತರ ಅದೇ ಆಗುತ್ತೇವೆ. ನಿಮಗೆ ತಂದೆಯು ಈ ಸಮಯದಲ್ಲಿ ಎಲ್ಲವನ್ನು ತಿಳಿಸುತ್ತಾರೆ. ನೀವು ಯಾವುದೇ ಮಾತಿನಲ್ಲಿ ದುಃಖ ಪಡುವ ಅವಶ್ಯಕತೆ ಇಲ್ಲ. ಸದಾ ಹರ್ಷಿತರಾಗಿರಬೇಕು. ಬೇಹದ್ದಿನ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಹೇಗಿದೆಯೋ ಹಾಗೆ ಧಾರಣೆ ಮಾಡಿಕೊಂಡಾಗ ಉನ್ನತ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಎಲ್ಲರೂ ಒಂದೇ ರೀತಿಯಲ್ಲಿ ಧಾರಣೆ ಮಾಡಿಕೊಳ್ಳುವುದಿಲ್ಲ. ನೀವು ಬ್ರಾಹ್ಮಣರೇ ಈ ಜ್ಞಾನವನ್ನು ತಿಳಿದುಕೊಂಡಿದ್ದೀರಿ. ಈ ಸಕ್ಕರೆ ಅನ್ನ ನಿಮಗೆ ಸಿಗುತ್ತದೆ. ಯಾರು ತಿಳಿದುಕೊಂಡಿದ್ದಾರೆಯೋ ಅವರು ಅನ್ಯರಿಗೂ ತಿಳಿಸಿಕೊಡಬಹುದು. ಆತ್ಮವೇ ಪರಮಾತ್ಮನನ್ನು ನೆನಪು ಮಾಡುತ್ತದೆ. ಎಲ್ಲ ಆತ್ಮಗಳು ಸಹೋದರರಾಗಿದ್ದಾರೆ. ಗಾಡ್ ಈಸ್ ಒನ್. ದೇವರು ಒಬ್ಬನೇ. ಬಾಕಿ ಎಲ್ಲ ಮನುಷ್ಯರಲ್ಲಿಯೂ ಆತ್ಮವಿದೆ. ಜ್ಞಾನವೂ ಬೇಕು, ಯೋಗವೂ ಬೇಕು, ಧಾರಣೆಯೂ ಬೇಕು. ಸತೋ ಪ್ರಧಾನರಾಗಲು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ಅಶರೀರಿಯಾಗಿ ಬಂದೆವು, ಅಶರೀರಿಯಾಗಿ ಹೋಗಬೇಕು. ಅದು ಶಾರೀರಿಕ ವಿದ್ಯೆಯಾಗಿದೆ. ಇದು ಆತ್ಮಿಕ ವಿದ್ಯೆಯಾಗಿದೆ. ಈ ಆತ್ಮಿಕ ವಿದ್ಯೆಯಿಂದ ನಂತರ 21 ಜನ್ಮಗಳಿಗೆ ಎಂದೂ ತಪ್ಪುಗಳಾಗುವುದಿಲ್ಲ. ಸಂಪಾದನೆಯಲ್ಲಿ ಖುಷಿ ಇರುತ್ತದೆ. ವಿಚಾರ ಸಾಗರ ಮಥನ ಮಾಡಿ ಸ್ವಯಂ ಜ್ಞಾನರತ್ನಗಳಿಂದ ತುಂಬಿಸಿಕೊಳ್ಳಬೇಕು. ಜ್ಞಾನದ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೂ ತಿಳಿಸಬೇಕು. ಯಾವುದೇ ಮಾತಿನಲ್ಲಿ ದುಃಖಿಗಳಾಗದೆ ಸದಾ ಹರ್ಷಿತರಾಗಿರಬೇಕು. ತಮ್ಮ ಸ್ಥಿತಿಯನ್ನು ಬಹಳ ಕಾಲದಿಂದ ಏಕರಸ ಮಾಡಿಕೊಳ್ಳಬೇಕು. ಏಕೆಂದರೆ ಅಂತ್ಯದಲ್ಲಿ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ನೆನಪು ಬರಬಾರದು. ನಾವು ಸಹೋದರರಾಗಿದ್ದೇವೆ, ಹಿಂತಿರುಗಿ ಹೋಗುತ್ತೇವೆ ಎನ್ನುವ ಅಭ್ಯಾಸ ಮಾಡಬೇಕು. ಯಾರು ಪೂರ್ಣ ರೀತಿಯಲ್ಲಿ ಓದುವುದಿಲ್ಲವೋ, ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದಿಲ್ಲವೋ ಅವರು ಸಹನೆ ಮಾಡಲೇಬೇಕಾಗುತ್ತದೆ. ನಂತರ ಪದವಿಯು ಕಡಿಮೆಯಾಗುತ್ತದೆ. ನಿರುತ್ಸಾಹದ ಅಲೆಗೆ ವಿದಾಯಿ ಕೊಟ್ಟು ಸದಾ ಉಮಂಗ ಉತ್ಸಾಹದಲ್ಲಿರುವಂತಹ ಬುದ್ಧಿಶಾಲಿ ಆತ್ಮಭವ. ಬುದ್ಧಿವಂತರಾಗಿ ಹುಡುಗಾಟಿಕೆ ಅಲೆಗೆ, ಬೇರೆಯವರನ್ನು ನೋಡುವ ಅಲೆಗೆ ಮನಸ್ಸಿನಿಂದ ವಿದಾಯ ಕೊಟ್ಟು ಬಿಡಿ. ಬೇರೆಯವರನ್ನು ನೋಡಬೇಡಿ, ತಂದೆಯನ್ನು ನೋಡಿ. ವಾರಿಸ್ ಕ್ವಾಲಿಟಿ ತಯಾರು ಮಾಡಿ. ಆಗ ಪ್ರತ್ಯಕ್ಷತೆಯ ನಗಾರಿ ಬಾರಿಸುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗಾಗಿ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.